ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನನ್ನ ಎಲ್ಲರೂ ಎಡವಟ್ ಲೀಲಾ ಅಂತಾನೆ ಹೇಳ್ತಾರೆ. ನಾನು ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ಎಡವಟ್ ಬಿಟ್ರೆ ನನಗೇನು ನೆನಪೇ ಆಗಲ್ಲ. ಆದರೆ ನಾನು ಮಾಡೋ ಎಡವಟ್ಟಿಂದ ಯಾರೋ ಒಬ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಲೈಫಲ್ಲಿ ಒಳ್ಳೇದ್ರಿಂದ ಚೇಂಜಸ್ ಆಗುತ್ತೆ ಅಂತ ಗುರುತಿಸಿದ್ದೆ ಏಜೆ. ನಾನು ಯಾವಾಗಲೂ ಅಯ್ಯೋ ಏನಾದರೂ ಮಾಡಿಬಿಟ್ರೆ ಎಡವಟ್ಟಾದ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರುವಾಗ ಆ ಎಡವಟ್ಟಿಂದ ಒಳ್ಳೇದಾಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ತುಂಬಿದ್ದು ಏಜೆ. ನಾನು ಬದಲಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಏಜೆ. ನಾನು ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇರ್ತೀನಿ, ಆದರೆ ನೀವು ಯಾವಾಗಲೂ ಸೈಲೆಂಟ್ ಆಗಿರ್ತೀರ. ನಮ್ಮಿಬ್ರು ಜೋಡಿ ಒಂಥರ ವಿಚಿತ್ರ. ಆದರೆ ನಾನು ಎಷ್ಟೇ ಪಟಪಟ ಅಂತ ಮಾತಾಡಿದ್ರು ನೀವು ಯಾವತ್ತೂ ನನಗೆ ಲೀಲಾ ಎಷ್ಟು ಮಾತಾಡ್ತೀಯ ಅಂತ ಹೇಳಿಲ್ಲ. ನೀವು ನನ್ನ ಚೇಂಜು ಮಾಡಿಲ್ಲ. ನಾನು ಹೇಗಿದ್ದೀನೋ ಹಾಗೆ ನನ್ನ ಜೊತೆ ಹೆಜ್ಜೆ ಹಾಕಿದ್ದೀರಾ. ನಿಮ್ಮ ಸೈಲೆನ್ಸ್ ಹಿಂದೆ ಒಂದು ಅರ್ಥ ಇದೆ ಅಂತ ನನಗೆ ಅರ್ಥ ಆಯಿತು. ಭಾಷೆಕ್ಕಿಂತ ಭಾವನೆಗಳು ಇಂಪಾರ್ಟೆಂಟು ಅಂತ ನೀವು ನನ್ನ ಅರ್ಥ ಮಾಡಿಸಿದ್ರಿ. ಭಾವನೆಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ನಾನು ನಿಮ್ಮಿಂದ ತಿಳ್ಕೊಂಡೆ. ಇದು ನನ್ನ 2ನೇ ಬದಲಾವಣೆ. ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಚುಕ್ಕಿನ ಬಿಟ್ರೆ ಯಾರನ್ನೂ ಪ್ರೀತಿ ಮಾಡಿಲ್ಲ. ಆದರೆ ಈ ಮನೆಗೆ ಬಂದ್ಮೇಲೆ ನಂಗೆ ಅಜ್ಜಿ ಪ್ರೀತಿ ಸಿಕ್ತು. ನೀವು ನಾನು ತಪ್ಪು ಮಾಡಿದಾಗೆಲ್ಲ ಅಮ್ಮನ ಥರ ನನ್ನ ತಿದ್ದಿದ್ದೀರ. ನಾನು ನೊಂದಾಗೆಲ್ಲ ನನ್ನ ಕೇರ್ ಮಾಡಿದ್ದೀರ. ಹೆಣ್ಮಗುಗೆ ತವ್ರ ಮನೆನೇ ಮುಖ್ಯ, ಆದರೆ ನೀವು ತವ್ರ ಮನೆನ ಮರೆಯೋಷ್ಟು ಪ್ರೀತಿ ಕೊಟ್ಟಿದ್ದೀರ. ಅಪ್ಪ ಅಮ್ಮ ಚುಕ್ಕಿ ಫ್ರೆಂಡ್ಸು ಇದೆಲ್ಲ ಪ್ರೀತಿ ಒಂದು ಕಡೆ ಆದರೆ ನಿಮ್ಮ ಪ್ರೀತಿ ಇನ್ನೊಂದು ಕಡೆ. ಆಗಲೇ ನನಗೆ ಸ್ವಾರ್ಥ ಸ್ಟಾರ್ಟ್ ಆಯಿತು. ಒಬ್ರಿಗೆ ಎಲ್ಲ ಕೊಟ್ಟು ಅವ್ರ ಖುಷಿನ ಬಯಸೋಳು ನಾನು, ಅಷ್ಟು ನಿಸ್ವಾರ್ಥಿ. ಆದರೆ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಪ್ರೀತಿನ ಅನುಭವಿಸ್ಬೇಕು ಅನ್ನೋ ಸ್ವಾರ್ಥ ಸ್ಟಾರ್ಟ್ ಆಯಿತು. ನಾನು ಪ್ರೀತಿ ಮಾಡ್ಬೋದು, ಪ್ರೀತಿ ಬೆಲೆ ಏನು ಅಂತ ನಾನು ನಿಮ್ಮಿಂದ ತಿಳ್ಕೊಂಡೆ. ಜೀವನದಲ್ಲಿ ಏನಾಗಿರಲ್ವೋ ಅದು ಕನಸಾಗೆ ಉಳಿಯುತ್ತೆ. ಕೆಲವು ಕನಸು ಮುಂದಿನ ದಾರಿ ತೋರಿಸುತ್ತೆ. ಆದರೂ ನಾವ್ಯಾರು ಕನಸು ಕಾಣೋದನ್ನ ಬಿಡಲ್ಲ. ನಾನು ನಿಮ್ಮ ಜೊತೆ ಕನಸಿನ ಪ್ರೇಮಲೋಕನೇ ಕಟ್ಕೊಂಡ್ಬಿಟ್ಟಿದ್ದೀನಿ. ನಾನು ನಿಮ್ಮ ಜೊತೆ ಜೀವನ ಮಾಡಬೇಕು, ನಿಮ್ಮ ಪ್ರೀತಿನ ಅನುಭವಿಸ್ಬೇಕು. ನಾನು ನೀವು ನಿಜವಾದ ಗಂಡ ಹೆಂಡತಿ ಥರ ಬದುಕೋ ಕನಸು ಕಟ್ಕೊಂಡ್ಬಿಟ್ಟಿದ್ದೀನಿ. ರಿಯಾಲಿಟಿಯಲ್ಲಿ ಇದಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಈ ಕನಸಲ್ಲೇ ಬದುಕ್ತಾ ಇದ್ದೀನಿ. ಲೀಲಾ ಯಾವಾಗಲೂ ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಜೀವನ ಹೇಗೆ ಬರುತ್ತೋ ನಾವು ಆ ಥರ ಎಕ್ಸೆಪ್ಟ್ ಮಾಡಬೇಕು. ನಾಳೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬದುಕ್ತವಳು ನಾನು. ಆದರೂ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಗಲಲ್ಲೂ ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ 4ನೇ ಬದಲಾವಣೆ. ನೀವು ನನ್ನ ಹುಚ್ಚಿ ಅನ್ಕೊಂಡ್ರೂ ಪರವಾಗಿಲ್ಲ. ಹಾಗಾದ್ರೆ ಜೀವನದಲ್ಲಿ ಕನಸು ಕಾಣೋರೆಲ್ಲ
ಹುಚ್ಚರೆ. ಜಗತ್ತಲ್ಲಿ ಪ್ರೇಮಿಗಳನ್ನ ನೋಡಿದಾಗ ಪ್ರೀತಿ ಮಾಡಿದ್ರಲ್ಲೂ ಲಿಮಿಟೇಷನ್ಸ್ ಇರುತ್ತೆ ಅಂತ ಸುತ್ತಮುತ್ತ ಜೋಡಿಗಳನ್ನ ನೋಡಿ ನಾನು ಅರ್ಥ ಮಾಡ್ಕೊಂಡೆ. ಆದ್ರೆ ಮಿತಿನೇ ಇಲ್ಲದೆ ಪ್ರೀತಿಸೋರ್ನ ನಾನು ನೋಡೇ ಇರಲಿಲ್ಲ. ನಿಮ್ಮ ಮತ್ತೆ ಅಂತರಾಕ್ಕನ್ ಪ್ರೀತಿ ನೋಡಿ ಈ ಥರ ರಿಯಾಲಿಟಿಯಲ್ಲೂ ಸಾಧ್ಯನಾ ಅಂತ ನನಗೆ ಶಾಕ್ ಆಗೋಯ್ತು. ನಿಮ್ಮ ಮತ್ತೆ ಅಂತರಾಕ್ಕನ್ ಪ್ರೀತಿ ನೋಡಿದ್ಮೇಲೆ ನಾನು ನಿಮ್ಮನ್ನ ಹಾಗೆ ಪ್ರೀತಿ ಮಾಡಬೇಕು ಅಂತ ಅನಿಸ್ತು. ಆ ಪ್ರೀತಿ ನನಗೆ ಸ್ಫೂರ್ತಿ ಆಯಿತು. ಇದು ನನ್ನ 5ನೇ ಬದಲಾವಣೆ. ಕೆಲವೊಂದ್ಸಲ ನಮ್ಮ ಲೈಫಲ್ಲಿ ಕಷ್ಟ ಬಂದಾಗ ಏನಪ್ಪ ಇಂಥ ಬದುಕು ಬೇಕಾ ಅಂತ ನಾವು ಅನ್ಕೋತೀವಿ. ಆದರೆ ಅಂಥ ಟೈಮಲ್ಲಿ ನೀವು ನನ್ನ ಜೊತೆ ನಿಂತಿದ್ದೀರಾ. ತಪ್ಪು ಯಾರದೇ ಇರಲಿ, ನೀವು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದೀರಾ, ನನ್ನ ಜೊತೆ ನಿಂತಿದ್ದೀರಾ. ಆಗ ನನಗೆ ಜಗತ್ತಲ್ಲಿ ನನಗಿಂತ ಸ್ಪೆಷಲ್ ಪರ್ಸನ್ ಯಾರೂ ಇಲ್ಲ ಅಂತ ಅನಿಸಿದೆ. ನೀವು ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ನನ್ನೊಳಗಿರೋ ಪ್ರೇಮಿ ಸಿಕ್ಕಿದ್ಲು. ಇದು ನನ್ನ 6ನೇ ಬದಲಾವಣೆ. ನನ್ನ ಆಸೆ, ನನ್ನ ಕನಸು, ಕಷ್ಟ, ನಷ್ಟ, ಈ ಪ್ರಪಂಚ ಎಲ್ಲ ಸೇರಿದ್ರು ಅದು ನಿಮ್ಗಿಂತ ದೊಡ್ಡದಾಗಲ್ಲ. ನಿಮ್ಗಿಂತ ದೊಡ್ಡದು ಯಾವುದೂ ಇಲ್ಲ. ನಂಗೆ ನೀವೇ ಮುಖ್ಯ ಅಂತ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಕೈ ಹಿಡಿದೆ ನೀವು ಯಾವಾಗಲೂ ನನ್ನ ಜೊತೆ ನಿಂತಿದ್ದೀರಾ. ನನ್ನ ಜೊತೆ ಕುತ್ಕೊಂಡು ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮನಸ್ಸಿನ ಮಾತನ್ನ ನಾನು ಹೇಳ್ದೇನೆ ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ಕೇಳ್ದೆ ನಂಗೆ ನೀವೆಲ್ಲ ಕೊಟ್ಟಿದ್ದೀರಾ. ಕೊನೆಗೇನು ಹೇಳ್ದೆ ಪ್ರೀತಿ ಅಂದರೆ ಏನು ಅಂತ ಕಳಿಸ್ಕೊಟ್ಟಿದ್ದೀರಾ. ಇದು ನನ್ನ 7ನೇ ಬದಲಾವಣೆ. ಈ 7 ಬದಲಾವಣೆ ಹೇಗಾಯಿತು, ಯಾವಾಗಾಯಿತು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ವಿಷಯ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಲೀಲಾ ಕಂಪ್ಲೀಟ್ ಆಗಬೇಕು ಅಂದರೆ ಲೀಲಾ ಜೊತೆ ರಾಮ್ ಇರಲೇಬೇಕು. ನಾನು ನಿಮ್ಮ ಪ್ರೀತಿನ ಅನುಭವಿಸ್ಬೇಕು. ನಾನು ನಿಮ್ಮನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಿದ್ದೀನಿ. ಐ ಲವ್ ಯು ಎಜೆ. ಐ ಲವ್ ಯು. ನಿಮ್ಮ ಹೋದ ವರ್ಷದ ಬರ್ತ್ಡೇಯಲ್ಲಿ ನೀವು ಹೇಳಿದ್ರಿ ನನ್ನ ಲೈಫಲ್ಲಿ ಹೆಂಡತಿಯಾಗಿ ಯಾರು ಬರ್ತಾಳೋ ಅವಳ ಹಾದಿ ಮುಳ್ಳಿನ ಹಾದಿಯಾಗಿರುತ್ತೆ ಅಂತ. ಆದರೆ ನನ್ನ ಹಾದಿ ಮುಳ್ಳಿನ ಹಾದಿಯಾಗಿರಲಿಲ್ಲ, ಹೂವಿನ ಹಾದಿಯಾಗಿತ್ತು. ಈಜೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನನಗೆ ನಿಮ್ಮಿಂದ ಒಂದೇ ಒಂದು ಗಿಫ್ಟ್ ಬೇಕು, ಅದು ಪ್ರೀತಿ. ನಿಮ್ಮ ಹಾರ್ಟಲ್ಲಿ ಪುಟ್ಟ ಜಾಗ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಕೈ ಹಿಡಿದು ನಿಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀರಾ? ಅದಕ್ಕೂ ಮುಂಚೆ ನನಗೇನು ಅನಿಸ್ತಾ ಇದೆಯೋ ಅದನ್ನು ಹೇಳಿ ಮುಗಿಸ್ತೀನಿ.
ಎಜೆ ನೀವ್ಯಾಕೆ ಶೂಸ್ ತೆಗಿತಾ ಇದ್ದೀರಾ? ನಾನೀಗ ಹೇಳಕ್ ಹೊರಟಿರೋದು ಶೂ ಹಾಕೊಂಡು ಹೇಳುವಂಥ ವಿಷಯ ಅಲ್ಲ ದುರ್ಗ. ಯಾಕೆಂದ್ರೆ ಇದು ನನ್ನ ಜೀವನದ ಅತಿ ದೊಡ್ಡ ಜ್ಞಾನೋದಯ. ಲೀಲಾ ನಮ್ಮ ಮನೆಗೆ ಬಂದ ಮೇಲೆ ಅವಳ ಜೀವನ ಬದಲಾಯಿತು ಅಂತ ಹೇಳೋದು. ಅಫ್ಕೋರ್ಸ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಬಂದಾಗ ಬದಲಾವಣೆಗಳು ಆಬ್ವಿಯಸ್ ಆಗುತ್ತೆ. ಹಾಗೆ ಲೀಲಾ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಲೈಫು ಬದಲಾಗಿದೆ. ನನ್ನ ಬದಲಾವಣೆಗೆ ಕಾರಣ ಲೀಲಾ. ನನ್ನ ಥಾಟ್ಸ್ ಬದಲಾಗೋದಕ್ಕೆ ಕಾರಣ ಲೀಲಾ. ಸೊ ಈ ಎಲ್ಲ ಕ್ರೆಡಿಟ್ಟು ನಾನು ಲೀಲನ್ಗೆ ಕೊಡ್ತೀನಿ. ನೀನೇನಂದೆ? ನನ್ನ ಜೀವನದಲ್ಲಿ ನನ್ನ ಹೆಂಡತಿಯಾಗಿ ಬಂದ ಮೇಲೆ ಈ ಹಾದಿ ಹೂವಿನ ಹಾದಿಯಾಗಿದೆ ಅಂತ. ನೋಲಿಲ್ಲ, ಯು ಆರ್ ರಾಂಗ್. ಇವತ್ತು ಇದು ಮೈಗೆ ಚುಚ್ಚಿ ಮನಸ್ಸಿಗೆ ಹೊಕ್ಕಿ ನೋವು ಕೂಡ ಮುಳ್ಳಿನ ಹಾದಿನೇ ಆಗಿದೆ. ಆದ್ರೆ ನಿನಗಲ್ಲ, ನನಗೆ. ಇದು ನನ್ನ ಜೀವನದಲ್ಲಿ ತಿಳಿದಿರೋ ಮೊದಲನೇ ಸತ್ಯ. ರಾಮ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಬರಬೇಕಂದ್ರೆ ವಿಧಿ ನಿರ್ಧಾರ ಮಾಡಿರುತ್ತೆ. ಆದರೆ ನಾನು ಗಳಿಸಿರೋ ಹೆಸರು, ಆಸ್ತಿ, ಅಂತಸ್ತು, ಮರ್ಯಾದೆ, ಗೌರವ ಎಲ್ಲನೂ ಹಾಳು ಮಾಡೋದಕ್ಕೆ ಪಣ ತೊಟ್ಟು ಬಂದಿರೋಳು ಇದೇ ಲೀಲಾ. ಇದು ನನಗೆ ತಿಳಿದಿರೋ ಎರಡನೇ ಸತ್ಯ. ಖುಷಿಗೂ ಕಣ್ಣೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ಬಿಕಾಸ್ ಅದು ಮನಸ್ಸಿಂದ ಫೀಲ್ ಆಗಿ ಬರುತ್ತಂತೆ. ಆದರೆ ಕಣ್ಣಲ್ಲೇ ಹುಟ್ಟಿ ಕಣ್ಣಲ್ಲಿ ಸಾಯಿಸೋ ಕಣ್ಣೀರಿಗೆ ಮೊಸಳೆ ಕಣ್ಣೀರು ಅಂತಾರೆ. ಪ್ರತಿ ಸಲ ನನ್ನ ಮುಂದೆ ಮೊಸಳೆ ಕಣ್ಣೀರು ಹಾಕಿ ನನ್ನ ಭಾವನೆಗಳ ಜೊತೆ ಆಟ ಆಡಿದ್ದು ಇದೇ ಲೀಲಾ. ಇದು ನನ್ನ ಜೀವನದಲ್ಲಿ ತಿಳಿದಿರೋ ಮೂರನೇ ಸತ್ಯ. ಬದುಕಕ್ಕೆ ಹಣ ಬೇಕು, ಅದನ್ನು ಸುಲಭವಾಗಿ ಸಂಪಾದಿಸಬಹುದು. ಆದರೆ ನಂಬಿಕೆ ಅನ್ನೋದು ದೇವರಿದ್ದಾಗೆ. ಎಷ್ಟೇ ಕಷ್ಟಪಟ್ಟು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ, ನಮ್ಮ ತ್ಯಾಗನ ಪರೀಕ್ಷೆ ಮಾಡುತ್ತೆ. ಅದಾದ ಮೇಲೆ ಸಿಗುವಂಥದ್ದು ನಂಬಿಕೆ. ಅಂತ ನಂಬಿಕೆನ ನಾನು 7 ಮೇಲೆ ಇಟ್ಟಿದ್ದೆ. ಅದನ್ನು ನುಚ್ಚು ನೂರು ಮಾಡಿ
ನಂಬಿಕೆ ದ್ರೋಹ ಮಾಡಿದ್ದು ಇದೇ ಲೀಲಾ. ಇದು ನನ್ನ ಜೀವನದಲ್ಲಿ ತಿಳಿದಂತ 4ನೇ ಸತ್ಯ. Cheating is choice, not a mistake. We all know. ಮೋಸ ಅನ್ನೋದು ಆಯ್ಕೆ, ತಪ್ಪಲ್ಲ. ಒಂದೇ ಒಂದು ಸುಳ್ಳು ನಮ್ಮ ಕಣ್ಣು ಮುಂದೆ ಇರೋ ಸತ್ಯನ ಪ್ರಶ್ನೆ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡಿದ್ಮೇಲೆ ಅದನ್ನು ಮೋಸ ಮಾಡೋದಿದೆಯಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಕುತ್ತಿಗೆ ಕುಯ್ಯೋಷ್ಟು ದೊಡ್ಡ ತಪ್ಪು. ಇವತ್ತು ನನ್ನನ್ನು ನಂಬಿಸಿ ನನ್ನ ಕುತ್ತಿಗೆ ಕುಯ್ದಿರೋದು ಇದೇ ಲೀಲಾ. ಇದು ನನ್ನ ಜೀವನದಲ್ಲಿ ತಿಳಿದಿರೋ 5ನೇ ಸತ್ಯ. ಅತ್ತಾಗ ಸತ್ತಾಗ ಹೆಗಲು ಕೊಡೋದು ಸ್ನೇಹ ಮತ್ತು ಸಂಬಂಧ. ಅಂತ ಸ್ನೇಹ ಅಂತ ಸಂಬಂಧನ ಮಿಸ್ಯೂಸ್ ಮಾಡಿಕೊಂಡು ತನಗೆ ಬೇಕಾದಾಗ ಬಳಸ್ಕೊಂಡಿರೋಳು ಇದೇ ಲೀಲಾ. ಇದು ನನಗೆ ಗೊತ್ತಾಗಿರುವಂತ 6ನೇ ಸತ್ಯ. ನನ್ನ ಅಂತರಾಳದಲ್ಲಿದ್ದ ನನ್ನ ಅಂತರನ ಬೀದಿಗೆಳೆದು ಮನೆಯಲ್ಲಿ ಜೋಪಾನವಾಗಿ ಬಚ್ಚಿಟ್ಟ ನನ್ನ ಭಾವನೆಗಳನ್ನ ಕೋರ್ಟ್ವರೆಗೂ ತಂದು ಮಿಸ್ಟರ್ ಪರ್ಫೆಕ್ಟ್ ಆಗಿದ್ದೇ ಜನ ಜೈಲಲ್ಲಿ ಕೂರೋ ಹಾಗೆ ಮಾಡಿದ್ದು ಇದೇ ಲೀಲಾ. ವ್ಯಕ್ತಿ ಜೊತೆ 1 ವರ್ಷ, ಇಡೀ 1 ವರ್ಷ ಕಳೆದ ಆ ನನ್ನ ತಪ್ಪಿಗೆ ಪಶ್ಚಾತ್ತಾಪ ಆಗಬೇಕು ಅಂದ್ರೆ ಮೊದಲು ಶಿಕ್ಷೆನ ನಾನು ಅನುಭವಿಸ್ಬೇಕು. ಇದು ನನಗಾದಂತ 7ನೇ ಹಾಗೂ ಕೊನೆಯ ಸತ್ಯ. ನನ್ನ ಜೊತೆನೇ ಇದ್ದು ನನ್ನ ನಂಬಿಸಿ ನನ್ನ ಭಾವನೆಗಳ ಜೊತೆ ಆಟಾಡಿ ದ್ರೋಹ ಮಾಡಿ ಸಂಬಂಧನ ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ನನ್ನ ಮನೆ ಮರ್ಯಾದೆ ನನ್ನ ಅಂತರ ಪ್ರೀತಿನ ಬೀದಿಗೆ ತಂದೆಲ್ಲ. ಇಷ್ಟೊತ್ತು ತನಕ ನೀನು ಮಾತಾಡಿದೆ, ನಾನು ಕೇಳಿದೆ. ಈಗ ನಾನು ಮಾತಾಡ್ತೀನಿ, ನೀನು ಕೇಳಬೇಕು. ಏನಂತೆ? ನಿನ್ನ ಕೈ ಹಿಡಿದು ನನ್ನ ಪ್ರಪಂಚಕ್ಕೆ ಕರ್ಕೋಬೇಕಾ? ನನ್ನ ಕೈನ ಹಿಡಿಯೋ ಯೋಗ್ಯತೆ ನಿನ್ನ ಕೈಗಳು ಕಳ್ಕೊಂಬಿಟ್ಟಿದೆ. ಆದ್ರೆ ನಿನ್ನ ಕೆನ್ನೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು.
ಆದರೆ ನಿನ್ನಂಥವಳಿಗೆ ಹೊಡೆಯೋದಾಗ್ಲಿ ಉಪವಾಸ ಕೆಡುವುದಾಗ್ಲಿ ಮನೆಯಿಂದ ಆಚೆ ಹಾಕೋದಾಗ್ಲಿ ಇದ್ಯಾವುದು ತಾಗದೂರ್ಯ. ಶಿಕ್ಷೆಗೆ ಕ್ರೂರವಾದ ಶಿಕ್ಷೆ ಅಂದರೆ ಮನುಷ್ಯನಿಗೆ ಅವನ ಹತ್ರ ಇರೋ ಸ್ಥಾನನ ಕಿತ್ಕೊಡೋದು. ಹೇಗೆ ಒಂದು ತಾಯಿಯಿಂದ ತಾಯಿ ಸ್ಥಾನ ಕಿತ್ಕೊಂಡ್ರೆ ನೋವಾಗುತ್ತೋ ಹಾಗೆ ನಿನ್ನ ಹತ್ರ ಇರೋ ಒಂದೇ ಒಂದು ಸ್ಥಾನ ಲೀಲಾ ಅಭಿರಾಮ್ ಜೈಶಂಕರ್. ಇವತ್ತು ಎಲ್ಲರೆದುರಿಗೆ ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನನ ನಾನು ಕೇಳ್ತಾ ಇದ್ದೀನಿ.